ಹಾಯ್ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಸ್ಮಿತನ್ನ ರೆಡಿ ಮಾಡಿ ಸ್ಕೂಲ್ ಹತ್ರ ಬಿಟ್ಟು ಬಂದು ಅವ್ರಿಗೆ ಸ್ಕೂಲ್ ಡೇ ಇತ್ತು, ಹಾಗಾಗಿ ಲಿಖಿತ ಸೇರಿರಲಿಲ್ಲ. ನಾನು ನಮ್ಮ ಮನೆಯವರು ಲಿಖಿತ ಆಮೇಲೆ ಹೋದ್ವಿ ಒಂದು 6:30 ಹಿಂಗೆ. ಓಕೆ, ಅಷ್ಟರಲ್ಲಿ ರಮೇಶ್ ಲಂಬಾಣಿ ಸರ್ ಮತ್ತು ರವಿ ಮರಿಯಪ್ಪ ಅವರು ಕೂಡ ಚೀಫ್ ಗೆಸ್ಟಾಗಿ ಬಂದಿದ್ದರು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಮತ್ತು ತುಂಬ ಚೆನ್ನಾಗಿ ಮಾತಾಡಿದ್ರು. ರವಿ ಮರಿಯಪ್ಪ ಸರ್ ಮತ್ತು ರಮೇಶ್ ಲಂಬಾಣಿಯವರು ಚೆನ್ನಾಗಿ ಹಾಡುಗಳನ್ನು ಹಾಡಿದ್ರು. ತುಂಬ ಚೆನ್ನಾಗಿ ಮಕ್ಕಳು ಡ್ಯಾನ್ಸ್ ಕೂಡ ಮಾಡಿದ್ವಿ. ನೋಡಿ, ಇವರೇ ರಮೇಶ್ ಲಂಬಾಣಿ ಸರ್ ಅವರು ಸಾಂಗನ್ನು ಆಡ್ತಾಯಿದ್ದಾರೆ. ಬಟ್ ಸಾಂಗ್ ಆ್ಯಡ್ ಮಾಡೋಂಗಿಲ್ಲ, ಕಾಪಿರೈಟ್ ಬರುತ್ತೆ. ನೋಡಿ, ಸ್ಮಿತಾ ಮಧ್ಯೆ ಇದ್ದಾಳಲ್ಲ, ಸ್ಮಿತಾ ಲಾಸ್ಟ್ಗೆ ತಕ್ಕೊಂಡಿರೋದು. ಸ್ಮಿತಂಗೆ ಕರ್ಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ ಸ್ನೇಹಿತರೆ. ನೆಕ್ಸ್ಟ್ ಡೇ ಬಂದು ಟೊಮೊಟೊ ಗೊಜ್ಜು ಮಾಡಿ ರೈಸ್ ಮಾಡಿದ್ದೆ. ಸ್ವಲ್ಪ ನಾವು ಊರಿಗೆ ಹೊರಡೋದಿತ್ತು, ಹಂಗಾಗಿ ಬೇಗ ಸ್ವಲ್ಪ ಮಾಡಿದೆ ಅರ್ಜೆಂಟಾಗಿ. ಓಕೆ, ನೋಡಿ ರೈಸ್ ಆಗಿದೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಟಿದ್ದೀನಿ, ಇನ್ನು ಅದನ್ನು ಕೂಡ ಆ್ಯಡ್ ಮಾಡಿಲ್ಲ. ಇದು ಸ್ವಲ್ಪ ಟೊಮೊಟೊ ಬೇಯಬೇಕಿತ್ತು, ನಮ್ಮ ಮನೆಯವ್ರಿಗೆ ಬಾಕ್ಸ್ ಕಟ್ಟಬೇಕು, ಹಾಗಾಗಿ ಸ್ವಲ್ಪ ಬೇಗ ಮಾಡಿದೆ. ಸ್ವಲ್ಪ ಎದ್ದಿದ್ದು ಕೂಡ ಲೇಟು, ಸ್ಕೂಲ್ ಡೇ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿ ಬಂದ್ವಿ, ಹಂಗಾಗಿ ಬೆಳಗ್ಗೆ ಎದ್ದಿದ್ದು ಕೂಡ ಲೇಟ್ ಆಯಿತು. ಎಲ್ಲನೂ ಹೊರಗಡೆ ಹೋದರೆ ಇಷ್ಟೇ ಟೈಮು ಅಂತ ಹೇಳೋದಕ್ಕಾಗಲ್ಲ, ಹಂಗಾಗಿ ಇದು ನೆಕ್ಸ್ಟ್ ಡೇ ಸ್ನೇಹಿತರೆ. ಅಂದರೆ ನಾವು ಊರಿಗೆ ಹೋಗೋ ದಿವಸ ಇದು. ನಾನು ಸ್ಮಿತಾ ಹೊರಟಿದ್ದೀವಿ, ನೋಡ್ಬೋದು ನೀವು. ಟ್ರೈನ್ ಹತ್ರ ಕೂತಿದ್ವಿ, ಇನ್ನೂ ಟ್ರೈನ್ ಬಂದಿಲ್ಲ, ಬಟ್ ಸಿಗ್ನಲ್ ಬಿದ್ದಿದ್ದೆ. ಆಲ್ಮೋಸ್ಟ್ ಅಲ್ಲೆಲ್ಲ ಕಾಯ್ತಾವ್ರೆ. ಸಿಗ್ನಲ್ ಬಿದ್ದ ಮೇಲೆ ಟ್ರೈನ್ ಏನೋ ಬರುತ್ತೆ ಅನ್ನೋ ಒಂದು ಸೂಚನೆ, ಹಾಗೆ ಟ್ರೈನಲ್ಲಿ ಕೂಡ ಕೂತಿದ್ದೀವಿ ನಾವು. ಸ್ವಲ್ಪ ಈ ಸೈಡ್ ಕೂತಿರೋದ್ರಿಂದ ನೀಟಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ, ಎಷ್ಟಾಗುತ್ತೋ ಅಷ್ಟು. ನೋಡ್ಬೋದು ಗಿಡ ಮರಗಳು ಹಸಿರು ಇರೋ ಟೈಮಲ್ಲಿ ಹೋಗಬೇಕು, ಈ ಮಳೆಗಾಲ ಸುಮಾರಲ್ಲಿ. ಒಂದು ಆಲ್ಮೋಸ್ಟ್ ನನಗನ್ಸಿದ ಮಟ್ಟಿಗೆ ಈ ಜುಲೈ ಮಂತಲ್ಲಿ ಹೋಗಬೇಕು. ಜುಲೈ ಆಗಷ್ಟು ಅಕ್ಕಪಕ್ಕ ಹೊಲ ಮಾಡಿರ್ತಾರೆ, ಮತ್ತು ಗಿಡ ಎಲ್ಲ ಹಸಿರು ಇರುತ್ತೆ, ಮಳೆ ಆಗುತ್ತಲ್ಲ ಆ ಸಮಯದಲ್ಲಿ. ಹಾಗೆ ಅಲ್ಲಿ ನಮ್ಮೂರ ಹತ್ತತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ನಾನು ಸ್ಮಿತಾ ಹೋದ್ವಿ. ನಾವು ಯಾವತ್ತೇ ಆಗಲಿ ಹೋದರೆ ಹೋಗ್ತೀವಿ, ಅಲ್ಲೊಬ್ಬ ದೇವಸ್ಥಾನ ಓಪನ್ ಇದ್ದರೆ. ಹಾಗೆ ನೋಡ್ಬೋದು, ಮನೆ ಹತ್ರ ಬಂದು ಈಗ ಆಗಲೇ ಮೇಕೆನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೇಯೋದಕ್ಕೆ. ಹಾಗೆ ನೋಡ್ಬೋದು, ಇಲ್ಲಿ ನೋಡಿ ರೈತರು ಎಷ್ಟು ಕಷ್ಟಪಟ್ಟು ಬೆಳೀತಾರೆ. ಅದನ್ನು ಪ್ಯಾಕಿಂಗ್ ಮಾಡೋದಾಗಲಿ, ಪ್ರತಿಯೊಂದು ಅದನ್ನು APMC ತಲುಪಿಸೋದಾಗಲಿ ಎಷ್ಟು ನಾಜೂಕಾಗಿ ಮಾಡ್ತಾರೆ. ಬಟ್ ಅವ್ರಿಗೆ ಸಲ್ಲಬೇಕಾದ ಹಣ ಸಲ್ಲೋದಿಲ್ಲ. ಈ ಥರ ನೋಡಿ, ನೆಕ್ಸ್ಟ್ ಒಂದು ಬ್ಯಾಚ್ ಮೇಕೆಗಳು ಬಂದ್ವಿ, ನೀರು ಕುಡಿತಾ ಇದ್ದಾವೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.